ಸಿಐಡಿ ಕಸ್ಟಡಿಗೆ ಸೂರಜ್ ರೇವಣ್ಣ ಅವರನ್ನ ಪಡೆದುಕೊಳ್ಳಲಾಗಿದೆ. ಸೂರಜ್ ರೇವಣ್ಣ ಕುರಿತಾಗಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸೂರಜ್ ಸಲಿಂಗ ಕಾಮಕಾಂಡದ ಉರುಳು ಇದೀಗ ಬಿಗಿಯಾಗ್ತಾ ಇದೆ. ಸಿಐಡಿ ಕಸ್ಟಡಿಗೆ ಸೂರಜ್ ರೇವಣ್ಣ ಅವ್ರನ್ನ ಸಿಐಡಿ ಕಸ್ಟಡಿಗೆ ಪಡ್ಕೊಂಡಿದೆ. ಸೊ ಮುಂದಿನ ತನಿಖೆ ಸಿಐಡಿ ಮಾಡುತ್ತೆ. ಹೇಗಿರುತ್ತೆ ಸಿಐಡಿ ತನಿಖೆ? ಸಾಲಿಂಗ ಕಾಮಕಾಂಡದ ಉರುಳು ಇನ್ನಷ್ಟು ಬಿಗಿ ಆಗ್ತಾ ಇದೆ. ಸೂರಜ್ ರೇವಣ್ಣ ಅವರಿಗೆ ನಿನ್ನೆ ಅಷ್ಟೇ ಕೋರ್ಟ್ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ವಹಿಸಿತ್ತು. ಪೊಲೀಸರು ಹಾಸನ ಪೊಲೀಸರು ಅವರನ್ನ ಬೆಂಗಳೂರಿಗೆ ಕರ್ಕೊಂಡ್ ಬಂದಿದ್ರು. ಇದೀಗ ಸಿಐಡಿ ಇಡೀ ಪ್ರಕರಣದ ಚಾರ್ಜ್ ತಗೊಂಡಿದೆ, ಕೇಸನ್ನ ವಹಿಸಿಕೊಂಡಿದೆ. ಈಗ ಸಿಐಡಿ ತನಿಖೆಯನ್ನ ಮುಂದುವರಿಸುತ್ತೆ. ವೀಕ್ಷಕರೇ, ನಿಮಗೆ ಗೊತ್ತಿದೆ, ನಾರ್ಮಲ್ ಪೊಲೀಸ್ ತನಿಖೆಗಿಂತ ವಿಭಿನ್ನವಾಗಿರುತ್ತೆ ಸಿಐಡಿ ತನಿಖೆ. 8 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ಕೊಡಲಾಗಿದೆ. ಈಗಾಗಲೇ ಹೇಳ್ತಾ ಇದ್ದೆ ನಾನು, ನಿನ್ನೆ 14 ದಿನ ನ್ಯಾಯಾಂಗ ಬಂಧನ ಅಂತ ಕೊಟ್ಟಿದ್ರು. ಆದರೆ ಆನಂತರ ಸಿಐಡಿ ಬರುತ್ತೆ. ಸಿಐಡಿ ಬಂದು ಇಡೀ ಕೇಸ್ ಫೈಲನ್ನು ತರಿಸ್ಕೊಂಡು ಆ ಕೇಸ್ನ ಚಾರ್ಜ್ ತಗೊಳುತ್ತೆ. ಆನಂತರ ಬೆಳಗ್ಗೆ ನಾವು ನೋಡ್ತಾ ಇದ್ದ ಹಾಗೆ BK ಸಿಂಗ್ ಅವರು ತನಿಖಾಧಿಕಾರಿ ಒಬ್ಬರನ್ನ ನೇಮಕ ಮಾಡ್ತಾ ಇರುವಂಥದ್ದು. ಸೊ ತನಿಖಾಧಿಕಾರಿ ನೇಮಕ ಆದ ನಂತರದಲ್ಲಿ ತಕ್ಷಣ ವಿಚಾರಣೆ ಆರಂಭ ಆಗುತ್ತೆ, ತನಿಖೆ ಆರಂಭ ಆಗುತ್ತೆ. ಯಾಕಂತಂದ್ರೆ ಇಂಥ ಕೇಸ್ಗಳು ಬಹಳ ಸೂಕ್ಷ್ಮವಾದ ಪ್ರಕರಣ ಮತ್ತು ಹೈ ಪ್ರೊಫೈಲ್ ಕೇಸ್ಗಳು, ಪ್ರಭಾವಶಾಲಿ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಕೇಸ್ಗಳು. ಹಾಗಾಗಿ ಇದರಲ್ಲಿ ಅಷ್ಟೇ ಬೇಗ ಸಾಕ್ಷ್ಯನಾಶ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಪ್ರಕರಣವನ್ನ ಅತ್ಯಂತ ತ್ವರಿತವಾಗಿ ವಿಚಾರಣೆ ಮಾಡೋದು ಅನಿವಾರ್ಯ ಆಗಿರುತ್ತೆ. ಸಿಐಡಿ ಆ ಕೆಲಸವನ್ನ ಆರಂಭ ಮಾಡಿದೆ. ಸೂರಜ್ ರೇವಣ್ಣ ಅವರನ್ನ ಕಸ್ಟಡಿಗೆ ಪಡ್ಕೊಂಡಿದೆ ಸಿಐಡಿ. ಇನ್ನೇನು ತನಿಖೆಯನ್ನ ಆರಂಭ ಮಾಡುತ್ತೆ. ಪ್ರಶ್ನೆಗಳ ಸುರಿಮಳೆ ಆಗತ್ತೆ ಸೂರಜ್ ರೇವಣ್ಣ ಅವರಿಗೆ ಈ ಸಲಿಂಗ ಕಾಮಕಾಂಡದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅಷ್ಟರಲ್ಲಿ ಇನ್ನೇನಾದ್ರೂ ಮತ್ತೊಂದಷ್ಟು ಕೇಸ್ಗಳೇನಾದ್ರೂ ಇವರ ವಿರುದ್ಧ ರಿಜಿಸ್ಟರ್ ಆದ್ರೆ ಆ ಪ್ರಕರಣಗಳಿಗೂ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ನಡೆಸಲಾಗುತ್ತೆ. ಯಾಕಂತಂದ್ರೆ ಈ ಮುಖ್ಯ ಪ್ರಕರಣಕ್ಕೆ ಆ ಪ್ರಕರಣಗಳು ಕೂಡ ಒಂದು ವೇಳೆ ಲಿಂಕ್ ಆಗಿದ್ರೆ ಅಲ್ಲೂ ಕೂಡ ತನಿಖೆ ಆರಂಭ ಆಗುತ್ತೆ. ಅಪ್ಡೇಟ್ ಪಡ್ಕೊಂಡು ನನ್ನ ಸಹೋದ್ಯೋಗಿ ನಿಕೇಶ್ ಕೊಠಾರಿ ನೇರ ಸಂಪರ್ಕದಲ್ಲಿದ್ದಾರೆ. ನಿಕೇಶ್, ಸಿಐಡಿ ಕಸ್ಟಡಿಗೆ ಪಡೆದಿದೆ ಅಂತೂ ಇಂತೂ ಸೂರಜ್ ರೇವಣ್ಣ ಅವ್ರನ್ನ. ಮೊನ್ನೆ ಪ್ರಕರಣ ಸುದ್ದಿ ಹೊರಬಿದ್ದ ತಕ್ಷಣದಿಂದ ಈವರೆಗೂ ನೋಡಿದ್ರೆ ಬಹಳ ಕ್ವಿಕ್ ಆಗಿ ಇದರಲ್ಲಿ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಸಿಐಡಿ ಕೂಡ ಕ್ವಿಕ್ ಆಗಿ ಆಕ್ಟ್ ಮಾಡ್ತಾ ಇದೆ. ಸೊ ನಿಮ್ಮ ಹತ್ರ ಏನ್ ಅಪ್ಡೇಟ್ ಇದೆ? ಮುಂದೆ ಹೇಗಿರುತ್ತೆ ಕಾನೂನು ಪ್ರಕ್ರಿಯೆ ನಿಕೇಶ್? ಎಸ್, ಖಂಡಿತ ಈಗಾಗಲೇ ಗಮನಿಸ್ತಾ ಇರಬಹುದು. ಅದಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇನ್ನೊಂದು, ಪ್ರಜ್ವಲ್ ರೇವಣ್ಣ ಅವ್ರನ್ನ ಈಗ 42ನೇ ACMM ಕೋರ್ಟ್ಗೆ ಈಗ ಹಾಜರುಪಡಿಸ್ತಾ ಇರುವಂತದ್ದು. ಈಗಲೂ ಕೂಡ ಪ್ರಜ್ವಲ್ ರೇವಣ್ಣ ಅವ್ರನ್ನ 42ನೇ ACMM ಕೋರ್ಟ್ಗೆ ಹಾಜರುಪಡಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಶ್ರೀಲಕ್ಷ್ಮಿ ರಾಜ್ಕುಮಾರ್ ಒಂದ್ ಕಡೆಯಲ್ಲಿ ಸೂರಜ್ ರೇವಣ್ಣ ಅವ್ರನ್ನ 14 ದಿವಸ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು. ಆದ್ರೆ ಸಿಐಡಿ ಕಸ್ಟಡಿಗೆ ಯಾವಾಗ ಕೋರ್ಟ್ ಅದನ್ನ ಅಂದ್ರೆ ಟ್ರಾನ್ಸ್ಫರ್ ಆಯ್ತು, ಸರ್ಕಾರ ಕೊಡ್ತು, ಅದಾದ ನಂತರ ಅವರು ಫೈಲ್ ಮೂವ್ ಮಾಡಲಿಲ್ಲ ಆಯ್ತು. ಬಟ್ ಇವತ್ತು ಸೋಮವಾರದ ಕಾರಣ ಆ ಫೈಲ್ ಅನ್ನ ಸಿಐಡಿ ಕಸ್ಟಡಿಗೆ ಮೂವ್ ಆಗಿರುವಂತಹ ಕಾರಣದಲ್ಲಿ ಈಗ ವಾಪಸ್ ಬಾಡಿ ವಾರೆಂಟ್ ಮೇಲೆ ಅವ್ರನ್ನ ತನಿಖಾಧಿಕಾರಿಗಳು ತನಿಖೆಗೆ ಕರ್ಕೊಂಡು ಎಲ್ಲಾ ರೀತಿಯಾದಂತಹ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈ ಕ್ಷಣದಲ್ಲಿ ಅಪ್ಡೇಟ್ ಅಂತ ಹೇಳಿದ್ರೆ 42ನೇ ACMM ನ್ಯಾಯಾಲಯಕ್ಕೆ ಈಗ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕೇಸ್ ಕೂಡ ಆತನ ಮೇಲೆ ಇರುವಂತದ್ದು. ಬಹಳ ಪ್ರಮುಖವಾಗಿ ಹೇಳಬೇಕಂತ ಹೇಳಿದ್ರೆ ಕಿಡ್ನಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕಸ್ಟಡಿಗೆ ಪಡೆದುಕೊಳ್ತಾರ, ಹೆಚ್ಚಿನ ವಿಚಾರಣೆಗೆ ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ ಎನ್ನುವಂಥದ್ದು ಕೂಡ ಕುತೂಹಲ. ಯಾಕಂತ ಹೇಳಿದ್ರೆ 22 ದಿನಗಳ ಕಾಲ ಈಗಾಗಲೇ SIT ಅಧಿಕಾರಿಗಳು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. 1ನೇ ಕೇಸ್ ಇರ್ಬೋದು, 2, 3ನೇ ಕೇಸ್ವರೆಗೂ ಕೂಡ ಈಗಾಗಲೇ ಕಸ್ಟಡಿಗೆ ಪಡೆದುಕೊಂಡು ನ್ಯಾಯಾಲಯ 14 ದಿವಸ ನ್ಯಾಯಾಂಗ ಬಂಧನ ವಿಧಿಸಿದ್ರು ಕೂಡ ಬಾಡಿ ವಾರೆಂಟ್ ಮೇಲೆ ಈಗಾಗಲೇ SIT ಅಧಿಕಾರಿಗಳು ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಆದ್ರೆ ಇವತ್ತೊಂದು ಅಪ್ಡೇಟ್ ಪ್ರಕಾರ ಇನ್ನೊಂದು ಕೇಸ್ ಇರುವಂತದ್ದು ಪ್ರಜ್ವಲ್ ರೇವಣ್ಣ ಅವರ ಮೇಲೆ. ಈ ಕಿಡ್ನಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಇನ್ವಾಲ್ವ್ ಆಗಿದ್ದಾರೆ ಎನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಈಗ ವಿಚಾರಣೆ ಕೂಡ ಹಾಜರಾಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಇನ್ನು ವಿಚಾರಣೆ ನಡೆಸ್ತಾರೆ. ನ್ಯಾಯಾಧೀಶರು ಕೂಡ ವಾದ ಹಾಗೆ ಪ್ರತಿವಾದವನ್ನ ಆಲಿಸಿ ಅವರ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ, ಇಲ್ಲ SIT ಅಧಿಕಾರಿಗಳು ಮತ್ತೆ ಇನ್ನೂ ಹೆಚ್ಚಿನ ವಿಚಾರಣೆಗೆ ಬೇಕಾಗುತ್ತೆ, ಇನ್ನಿಷ್ಟು ಕೇಸ್ಗೆ ಸಂಬಂಧಪಟ್ಟಂತೆ ಅಂತ ಹೇಳ್ಕೊಂಡು ಮತ್ತೆ ವಿಚಾರಣೆಗೆ ಪಡೆಯುವಂತೆ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಈಗಾಗಲೇ ನ್ಯಾಯಾಧೀಶರು ಕೂಡ ಒಂದಿಷ್ಟು ವಿವೇಚನೆಗೆ ಬಿಟ್ಟಂತ ವಿಚಾರ. ಇಷ್ಟು ದಿವಸ 22 ದಿವಸದವರೆಗೆ ನೀವೇನಾದ್ರೂ ಇದೇ ವಿಚಾರವನ್ನ ಅಂದ್ರೆ ವಿಚಾರಣೆಯನ್ನ ನಡೆಸಿದ್ರ ಅಥವಾ ಅದ್ರ ಬಗ್ಗೆ ಏನೆಲ್ಲ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ರಿ ಅನ್ನುವಂಥದ್ದು ಕೂಡ ಮೂಲ ಅಂಶ ಆಗಿರುವಂಥದ್ದು. ಆದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಈಗ ಮತ್ತೆ SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಈ ಕಿಡ್ನಾಪ್ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎನ್ನುವಂಥದ್ದು ಕೂಡ ಬೆಳಕಿಗೆ ಬರ್ತಾ ಇರುವಂಥದ್ದು. ವಿಚಾರಣೆ ಸಂದರ್ಭದಲ್ಲಿ ಹಿಂದೆ ಕೂಡ ರೇವಣ್ಣ ಇರ್ಬೋದು, ಭವಾನಿ ರೇವಣ್ಣ ಅವರು ಕೂಡ ಈ ಕೇಸಲ್ಲಿ ಅಂದ್ರೆ ಕಿಡ್ನಾಪ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ರು ಅಂತ ಹೇಳ್ಕೊಂಡು ರೇವಣ್ಣ ಅವರನ್ನು ಕೂಡ ನ್ಯಾಯಾಂಗ ಬಂಧನದಲ್ಲಿ ವಿಧಿಸಲಾಗಿದ್ದು ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಆದ್ರೆ ಭವಾನಿ ರೇವಣ್ಣ ಅವರು ಇದೇ ವಿಚಾರಕ್ಕೆ ಕಿಡ್ನಾಪ್ ವಿಚಾರಕ್ಕೆ
ಸಂಬಂಧಪಟ್ಟಂತೆ ಕೊನೆಗೂ ಕೂಡ ಹೈಕೋರ್ಟ್ ಬೇಲ್ ಕೊಟ್ಟಿದೆ. ಆದರೆ ಯಾವುದೇ ಕಾರಣಕ್ಕೂ ಹಾಸನ ಇರ್ಬೋದು ಅಥವಾ KR ಪುರಂಗೆ ಹೋಗಬಾರ್ದು ಎನ್ನುವಂಥದ್ದು ಕೂಡ ಒಂದು ವಾರ್ನಿಂಗ್ ಕೂಡ ಕೊಟ್ಟಿರುವಂಥದ್ದು. ಆದರೆ ಇನ್ನೊಂದು ಬಹಳ ಪ್ರಮುಖವಾಗಿ ಈಗಾಗಲೇ ಇವರು ಕೂಡ ಅಂದರೆ ಬಸವನಗುಡಿ ಮನೆಯಲ್ಲೂ ಕೂಡ ವಾಸವಾಗ್ತಾ ಇರುವಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಈಗ ಪ್ರಭಾವಿ ಆಗಿರುವಂಥ ಕಾರಣ ಪ್ರಜ್ವಲ್ ರೇವಣ್ಣ ಮತ್ತೆ ಏನಾದರೂ ಜಾಮೀನು ಏನಾದರೂ ಕೊಟ್ಟಿದ್ರೆ ಅವ್ರು ಹೊರಗಡೆ ಹೋಗಿ ಸಾಕ್ಷಿನಾಕ್ಷ ಮಾಡುವಂಥ ಎಲ್ಲ ಸಂಭವಗಳಿರುವಂಥದ್ದು. ಆ ಕಾರಣದಿಂದ ಇನ್ ಕೇಸ್ ಏನಾದರೂ ನಮಗೆ ಮತ್ತೆ ಕಸ್ಟಡಿಗೆ ಕೊಡಬೇಕು, ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ ಎನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಪಡೆಯುವಂಥ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಶ್ರೀಲಕ್ಷ್ಮಿ ರಾಜ್ಕುಮಾರ್. ನಿಕೇಶ್ ಡೀಟೇಲ್ಸ್ಗಾಗಿ ಮುಂದಿನ ಭಾಗದಲ್ಲಿ